ಆಮೇಲೆ ಅಧ್ಯಕ್ಷರೇ ಈಗ ಬಂದೇ ಬರ್ತಾರೆ, ನಾನು ಹೇಳಿದ್ಮೇಲೆ ಈಗ ಬಂದೇ ಬರ್ತಾರೆ. ನೀವು ಬೇಡ ಅಂದ್ರೂ ಬರ್ತಾರೆ, ಈಗ ಬರ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಪಾರದರ್ಶಕ ಆಡಳಿತ. ರಾಮಲಿಂಗಾರೆಡ್ಡಿ ಹೇಳಿದ್ರು 3 ವರ್ಷದ ಮುಂದೆ ಮುಳುಗ್ತಾ ಇರಲ್ಲ ಅಂತ. 3 ವರ್ಷದಿಂದ ಮುಳುಗ್ತಾ ಇದೆ ಅಂತ ಹೇಳಿಬಿಟ್ಟು ನಮ್ಮ ಜನಕ್ಕೆ ಹೇಳಿ ಇನ್ನು ಮುಳುಗ್ಸಲ್ಲ ಬೆಂಗಳೂರು ಅಂತ ಹೇಳಿ ಅಧಿಕಾರಕ್ಕೆ ಬಂದವರು. ಅಶೋಕಣ್ಣ ಮುಳುಗ್ಸಲ್ಲ ಅಂತ ಹೇಳಿದ್ರು. ಒಂದ್ ಸೆಕೆಂಡ್ ಒಂದೇ ಸೆಕೆಂಡ್. ತಾವು ಜನದ ಮುಂದೆ ಹೋಗಿಲ್ಲ ಅಂತಂದ್ರಿ, ಉಪಚುನಾವಣೆಗಳಲ್ಲಿ ಜನದ ಮುಂದೆ ಹೋದ್ವಿ, ಆಶೀರ್ವಾದ ಮಾಡಿ ಪಾರ್ಲಿಮೆಂಟ್ ಚುನಾವಣೆ ಹೇಗಾಗಿತ್ತು ಅಂತ ನೆನೆಸ್ಕೊಂಡ್ರೆ ಚುನಾವಣೆಗಳಲ್ಲಿ ಹೋಗಿ 3 ಉಪಚುನಾವಣೆ ಉಪಚುನಾವಣೆ ಹೇಗೆ ನಡೆಯುತ್ತೆ ಅಂತ ನಮ್ಗೆಲ್ಲ ಗೊತ್ತಿದೆ. ಪಾರ್ಲಿಮೆಂಟ್ ಎಲೆಕ್ಷನ್ ನೋಡ್ಕೊಳ್ಳಿ ನಮಗೆ ಹೇಗೆ ಜನ ನೇರವಾಗಿ ನಿಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ ಅನ್ನೋದನ್ನ ವೋಟಿಂಗ್ ಪರ್ಸೆಂಟೇಜ್ ಜಯನ ಕೊಟ್ಟು ಕಡಿಮೆ ಆಗಿದೆ ನಮ್ಮ ಸರ್ಕಾರ. ಅಲ್ಲ ನಿಮ್ದು ಈಗ ನೀವು ಅಧಿಕಾರದಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ನಿಮ್ಗೆ ಎಷ್ಟು ಇದಿತ್ತು, ಈಗ ಎಷ್ಟಿದೆ? ಅಲ್ಲ ಸರ್, ಕರ್ನಾಟಕ ರಾಜ್ಯದ ಮಾತಾಡಿ. ಈಗ ಕರ್ನಾಟಕ ರಾಜ್ಯದ ನೀವು ಮಾತಾಡಿ. ಕರ್ನಾಟಕ ರಾಜ್ಯ ಅವ್ರು ಕೇಳ್ತಿರೋದೇನು? ಕರ್ನಾಟಕ ರಾಜ್ಯದ್ದು 27 ಲೋಕಸಭಾ ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ ಸಂಖ್ಯೆ ಎಷ್ಟು, ಎಷ್ಟಿದೆ? ಬರೀ ಉಪಚುನಾವಣೆ JDS ಹಾಗಾಗಿ 3 ಉಪಚುನಾವಣೆಗಳು. ಹಾಗಾಗಿ ನಿಜವಾದ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ, ಮತದಾರರು ನಿಜವಾದ ಪರಿಸ್ಥಿತಿ ಗೊತ್ತಿದೆ. ಹಾಗಾಗಿ ವೋಟ್ ಹಾಕ್ಸಿ ಗೆಲ್ಸಿದ್ದಾರೆ. ಆಗ್ಲೂ ಬೈ ಎಲೆಕ್ಷನ್ ನಾವು ಕಳೆದ ನಮ್ಮ ಸರ್ಕಾರದಲ್ಲಿ 18 ಗೆದ್ದಿದ್ದೀವಿ. ಆಯ್ತು, ಕುತ್ಕೊಂಡ್ಬಿಡಿ, ಮಾತಾಡ್ತಾರೆ. ಆಗಿನ ಕಾಲದಲ್ಲಿ ಎಲ್ಲಾನು ಇತ್ತು ಸರ್, ಕಾಲಚಕ್ರ. ಅವಾಗ ನೀವೇ ಹೇಳ್ತಾ ಇದ್ರಲ್ಲ, ಇಲ್ಲಿದ್ದಾಗ ಒಂದ್ ಕಾಲದಲ್ಲಿ ಕಾಂಗ್ರೆಸ್ ಅಲ್ಲಿ ಲ್ಯಾಂಪ್ ಪೋಸ್ಟ್ ಕೊಟ್ಟರು ಗೆಲ್ತಾ ಇದ್ರು. ಈಗ ಅವಾಗ ನಿಮ್ ನಡೆದಿದೆ ಅಂತ ಹೇಳ್ತಾ ಇದ್ರೆ, ನಿಮ್ ಪರಿಸ್ಥಿತಿ ಏನಿದೆ ಅಂತ ಕೇಳ್ತಾ ಇರೋದಷ್ಟೇ. ಲೋಕಸಭಾ ಏನಾಯ್ತು, ಇದು ಇಲ್ಲಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ನೋಡ್ಕೊಂಡ್ರೆ ಪ್ರತಿಪಕ್ಷ ಸ್ಥಾನ ಗೊತ್ತಾಗ್ತದೆ. ಇಲ್ಲೇ ಅಲ್ಲ ಪ್ರತಿಪಕ್ಷದ ಪ್ರತಿಪಕ್ಷ ಸ್ಥಾನನೂ ಸಹ ಏಕ್ದಮ್ ಅಲ್ಲ ಈ ಬಾರಿ ಬಿಡಿ ಸ್ವಲ್ಪ ಎಲ್ಲ ಪರಿಸ್ಥಿತಿಗೆ ಯಾವ ಮುಖ ಇಟ್ಕೊಂಡು ಮಾತಾಡ್ತೀರಾ? ಇವತ್ತು ರೀಜನಲ್ ಪಾರ್ಟಿ ಆಗ್ಬಿಟ್ಟಿದ್ದೀರಾ ನೀವು. ನೋ ಮೋರ್ ಯುವರ್ ನ್ಯಾಷನಲ್ ಪಾರ್ಟಿ, ರೀಜನಲ್ ಪಾರ್ಟಿ. ತೆಲಂಗಾಣದಲ್ಲಿ ಇದ್ದೀರಾ, ಮಹಾರಾಷ್ಟ್ರದಲ್ಲಿ ಏಕಸಾಥ್ ಸಿಂಧ ಬಿಟ್ರೆ ಇಲ್ಲ, ತಮಿಳುನಾಡಿನಲ್ಲಿ ಇದ್ದೀರಾ, ಯಾವ ಪರಿಸ್ಥಿತಿ? ನಾರ್ತ್ ಈಸ್ಟ್ ಅಲ್ಲೂ ಕಾಂಗ್ರೆಸ್ ಬೇಕಾಗಿತ್ತು ನಿಮ್ಗೆ, ಕಾಂಗ್ರೆಸ್ ಮಧ್ಯಪ್ರದೇಶದಲ್ಲೂ ಕಾಂಗ್ರೆಸ್ ಬೇಕಾಗಿತ್ತು ನಿಮ್ಗೆ, ಗುಜರಾತ್ ನಲ್ಲೂ ಕೂಡ ಎಷ್ಟು ಜನಕ್ಕೆ ಆಪರೇಷನ್ ಕಮಲ ಮಾಡಿ ತಗೊಂಡಿದ್ರೆ ನೋಡಿದ್ರಿ. ನಿಮ್ ಯೋಗ್ಯತೆಗೆ ಕರ್ನಾಟಕದಲ್ಲಿ ಒಂದ್ಸರಿ ಬಿಜೆಪಿ ಬರಕ್ ಸಾಧ್ಯ ಆಗಿಲ್ಲ. ಸ್ವಲ್ಪ ಮೇಲೆ ನೀವು ಮಾತಾಡ್ತಾ ಇದ್ದೀರಾ. ವರ್ಷ ಕೇಂದ್ರದಲ್ಲಿ ನೀವು ಕೂತ್ಕೊಳ್ಳಿ. ಇಲ್ಲ ಅದಕ್ಕೆ ಸುಮ್ಮನೆ ಕುಂದ್ರಿ. 90 ಮಾರ್ಕ್ಸ್ ಸಾಧನೆ ಮಾಡಿ ಇಲ್ಲಿ ನೋಡಿ ಏನ್ ಸ್ವೀಟ್ ಗೆದ್ದಿದ್ದೀರಾ ಅಷ್ಟೇ ಬಿಡಿ. ನಿಮ್ ಯಾಕೆ ಬೆಳೆಸ್ತೀರಿ? ಮೋದಿ ಗುಣಗಾನ ಮಾಡ್ಬಿಟ್ಟಿಲ್ಲ ಅಂತಾರೆ ನಮಗೆ. ಹೇಳ್ರಿ, ಅದಕ್ಕೆ ಏನಾಯ್ತು? ಬಹಳ ಚೆನ್ನಾಗಿ ನಾನು ಈ ಸರ್ಕಾರ ಡಬಲ್ ಇಂಜಿನ್ ಮಾತಾಡ್ತಾ ಇದೆ. ಈ ಸರ್ಕಾರ ಇದ್ರ ಬಗ್ಗೆ ಸರ್ಕಾರ
ಇಲ್ಲ. ಬಿಜೆಪಿ ಈ ಸರ್ಕಾರ ಬಿಜೆಪಿ ಯಾರು ಬೆಲ್ಲ ಅಲ್ಲ, ಜನತಾ ಅಲ್ಲಿ ಏನು ಪಕ್ಷನ? ಹೇಳಿ ಅಂತ ಸರ್ಕಾರ- ಹೇಳ್ತಾ ಇದ್ದಾರೆ. ಬಿಡಿ ಸರ್. ಸರ್ ಸರ್ಕಾರ ಸಿಂಪಲ್ ಆಗಿ ಹೇಳ್ಬೋದು. ಈ ಸರ್ಕಾರ ಮುಗಿಸ್ರಿ ಸುಮ್ಮನೆ. ಖರ್ಗೆ ಅವರೇ ಜಾಸ್ತಿ ಮಾತಾಡ್ಬೇಕು ಇವಾಗ ಸ್ವಲ್ಪ ಬೇಡ, ಬೇಡ, silent ಬಹಳ ಆಗಿ. ಜಾಸ್ತಿ ಇನ್ನೂ BP ಐತೆ ಇವಾಗ. ತಗೊಂಡ್ಬಿಡ್ರಿ. ಅದಕ್ಕೆ ನನ್ನ ಹೆಸರು ತಗೊಂಡಿದ್ದೀರಾ ಎದ್ದಿಲ್ಲ ಯಾಕಂದ್ರೆ ನಿಮ್ಮಲ್ಲಿ ಬಹಳ ನೀವು ಪ್ರೀತಿ. ಗವರ್ನರ್ ಬಗ್ಗೆ ಹೇಳ್ತಾ ಇದ್ರಿ ಅದಕ್ಕೆ. ನಮ್ಮ ಯಾವ್ದು ಬಿಡಿ, ಇವಾಗ ಬರ್ತೀನಿ. ಯೂನಿವರ್ಸಿಟಿ ಬಗ್ಗೆ ಈಗ ಹೇಳ್ತಾ ಇದ್ರಿ ನಮ್ಮ ಯುಪಿ ನಲ್ಲೂ ಹಂಗೆ ಇದೆ, ಗುಜರಾತ್ ಅಲ್ಲಿ ಹಂಗಿದೆ, ಮಹಾರಾಷ್ಟ್ರದಲ್ಲಿದೆ. ನೋಡಿ, ಇವ್ರು ಜನ ಮಾತ್ರ ಮಾಸ್ಟರ್ ಉತ್ತರ ಕೊಡಿ. ಸ್ಟ್ರೋಕ್ಗಳು ಅಲ್ಲ, ಅಂತ ಜನ ನಾವು ಮಾತ್ರ ಮಂತ್ರಿ ಗೌರ್ನರ್ ಇದ್ರು. ವಿರುದ್ಧ. ನಾವು ಎಷ್ಟು ಜನ ಹಿರಿಯ ಮಂತ್ರಿಗಳು ಬಿಟ್ಟು ನಿಮ್ಮ ಮೇಲೆ ಹೇಳ್ತಾ ಇದ್ದಾರೆ. ನೀವು ಖುಷಿ ಪಡ್ಬೇಕು ಅದಕ್ಕೆ ನಾನು ಖುಷಿನ ವ್ಯಕ್ತಪಡಿಸ್ತಾ ಇದ್ದೀನಿ, ವ್ಯಕ್ತಪಡಿಸ್ತಾ ಇದ್ದೀನಿ. ಅರ್ಚನೆ ಧನ್ಯವಾದ. ಪ್ಯಾರಾ ನಾನು ಅಲ್ಲಿ ತನಕ ಹೋಗಕ್ಕೂ ಕಾಯಲ್ಲ ನೀವು. ಸನ್ಮಾನ್ಯ ಅಧ್ಯಕ್ಷರೇ. ನೋಡಿ ಬನ್ನಿ ಅಂತ ಕರಿತೀವಿ. ಬಿಜೆಪಿ ಏನ್ ಸುಮ್ಮನೆ ಯಾಕೆ unnecessary ಬೆಳೆಸ್ತೀರಪ್ಪ? ನೀವು ಮಾತಾಡಿದ್ರೆ ಟೈಮ್ ನನ್ನ ಸರ್ಕಾರವು ಆಡಳಿತದಲ್ಲಿ ಪಾರದರ್ಶಕತೆ ತರಲು ನಿರಂತರ ಪ್ರಯತ್ನಿಸುತ್ತಿದೆ. ಈ ಕಾರಣದಿಂದಾಗಿ ಕಂದಾಯ, ಗ್ರಾಮೀಣಾಭಿವೃದ್ಧಿ, ಅಬಕಾರಿ, ಅರಣ್ಯ ಇಲಾಖೆಗಳ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಕೌನ್ಸಿಲಿಂಗ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದೇವೆ ಅಂತ ಹೇಳಿದ್ದಾರೆ. ಅಂದರೆ ಪಾರದರ್ಶಕವಾಗಿ ತಂದಿದ್ದೀರಿ. ನೀವು ಪಾರದರ್ಶಕ ತಂದಿದ್ರೆ ನೀವು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹೆಂಗ್ ಲೂಟಿ ಆಯಿತು? ಅಬಕಾರಿ ಇಲಾಖೆಯಲ್ಲಿ ಹಳೆ ಬಾರ್ಗಳನ್ನು ಮತ್ತೆ ಓಪನ್ ಮಾಡ್ತಾ ಇದ್ದೀರಾ, ಹೆಂಗ್ ಮಾಡ್ತಾ ಇದ್ದೀರಾ? PSI ಪರಶುರಾಮ್ ಸತ್ತೋದ, ನಾನೇ ಹೋಗಿದ್ದೆ ಅಲ್ಲಿಗೆ, ಹೆಂಗಾಯ್ತು? ನಾನು ಆಪಾದನೆ ಮಾಡಕ್ಕೆ ಹೋಗಲ್ಲ MLAಗಳ ಮೇಲೆ. MLAಗೆ ದುಡ್ಡು ಕೊಡ್ಬೇಕು 25 ಲಕ್ಷ ಅಂತೇಳಿ ಅವರು ಅವರ ಶ್ರೀಮತಿ ಅವರು 9 ತಿಂಗಳ ಗರ್ಭಿಣಿ, ನಾನು ಹೋಗಿದ್ದೆ, ದಲಿತರ ಕುಟುಂಬ. ನೀವು ಪಾರದರ್ಶಕ ಇದ್ದರೆ ಯಾಕೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸಾಯ್ಬೇಕಾಗಿತ್ತು? ಇದೇನಾ ಪಾರದರ್ಶಕತೆ ಅಂತಾರೆ? ಇನ್ನೂ ಬಹಳಷ್ಟು ಇದೆ, ನಾನು ಹೇಳಕ್ಕೆ ಹೋಗಲ್ಲ. ಆಮೇಲೆ ಪ್ರಮುಖವಾಗಿ ಕರ್ನಾಟಕದ ಮಾದರಿ ಜಗತ್ತಿನ ಅನೇಕ ಅರ್ಥಶಾಸ್ತ್ರಜ್ಞರು ಮತ್ತು ವಿಶ್ವವಿದ್ಯಾನಿಗಳು ಅಧ್ಯಯನ ಮಾಡುತ್ತಿರುವ ಆಕ್ಸ್ಫರ್ಡ್ BB ಹ್ಯೂಮನ್ ರೈಟ್ಸ್ ಹಬ್ ಎಂಬ ಬ್ಲಾಗ್ನಲ್ಲಿ ಶೈನಿಂಗ್ ಎ ರೈಟ್ ಇನ್ ಎ ಡಾರ್ಕ್ನೆಸ್, ನಾನು ಯಾವುದೋ ಪಿಕ್ಚರ್ ನೋಡಿದ್ದೆ, ಡಾರ್ಕ್ ನೈಟ್ ಅಂತ ಒಂದು, ಯಾವುದದು ಪಿಕ್ಚರು? ಬ್ಯಾಟ್ಮ್ಯಾನ್ ಪಿಕ್ಚರ್ ನೋಡಿದ್ದೆ ನಾನು, ಡಾರ್ಕ್ ನೈಟ್ ಅಂತ. ಇವರು ಅದೇ ಪದ ಉಪಯೋಗಿಸ್ತಾರೆ, ಡಾರ್ಕ್ ನೈಟ್. ಇದು ಅದೇ ನೈಟೇ, ಡಾರ್ಕ್ ಅಲ್ಲಿ ಕೂತ್ಕೊಂಡೇ ಬರ್ದಿರೋದು. ಆಮೇಲೆ ಇನ್ನೊಂದು, ಅದರಲ್ಲೇ ಇನ್ನೊಂದು, ಎ ಬ್ಲೂ ಪ್ರಿಂಟ್ ಫಾರ್ ದಿ ವರ್ಲ್ಡ್. ಬ್ಲೂ ಪ್ರಿಂಟ್ ಫಾರ್ ದ ವರ್ಲ್ಡ್. ಇದನ್ನ ಯಾರು ಹೇಳಿದ್ದಾರೆ? ಗವರ್ನರ್ ಹೇಳಿದ್ದಾರೆ. ಅವ್ರ ಕೈಲಿ ಹೇಳಿಸಿದ್ದಾರೆ. ಯಾರನ್ನ ದಿನನಿತ್ಯ ಬೈತಾ ಇದ್ದಾರೆ, ಯಾರನ್ನ ಅಧಿಕಾರನ ಕಸಿದ್ರು, ಯಾರಿಗೆ ದಿನನಿತ್ಯ ಅವಮಾನ ಮಾಡಿದ್ರು, ಅವ್ರ ಕೈಲೇ ಇವತ್ತು ಈ ಒಂದು ಪದವನ್ನ ಹೇಳಿಸಿದ್ದಾರೆ. ಅದೇ ಹೇಳ್ತೀನಿ ಈಗ, ಅದನ್ನೇ ನಾನು ಬಂದಿದ್ದು, ಅದನ್ನೇ ಹೇಳಿರೋದು. ನನಗೆ ಏನಪ್ಪ ಈ ಆಕ್ಸ್ಫರ್ಡ್ ಅಂದ್ರೆ ಮೊದಲಿಂದಾನು ನಮ್ಗೊಂದು ಕ್ಯೂರಿಯಾಸಿಟಿ. ಇದೊಂದು ಪ್ರಪಂಚದಲ್ಲೇ ನಾವೆಲ್ಲರೂ ಆಕ್ಸ್ಫರ್ಡ್ ಇಂದ ಓದ್ ಬಂದವನೇ ಅಂದ್ರೆ ಹಿಂಗೆ, ಅವನ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇರಲ್ಲ. ಅವನು ಜ್ಞಾನಿ, ವಿಜ್ಞಾನಿ, ಸರ್ವೋಚ್ಚಮ ದೇವಲೋಕದಿಂದ ಹೇಳಿ ಬಂದವರು. ಸರ್ ಅದೇನಾರು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಕೊಟ್ಟಿದ್ರೆ ಅದನ್ನು ಒಂದು ಸದನಕ್ಕೆ ಇಡ್ಲಿಕ್ಕೆ ಹೇಳ್ಬಿಡಿ. ಹೇಳಿದ್ದು ಜಾಸ್ತಿ ಇದ್ರೆ ಮುಂದೆ ಹೇಳ್ಬಿಡ್ತೀನಿ. ಆಮೇಲೆ ನನಗೆ ಈ ಸರ್ಕಾರನ ಈ ತರ ಮೌಲ್ಯಮಾಪನ ಮಾಡಿದವರು ಯಾರು? ಆ ವರದಿ ಯಾರ ಬಳಿ ಇದೆ? ಆ ಅರ್ಥಶಾಸ್ತ್ರಜ್ಞ ಯಾರು? ನೀವು ಹುಡುಕೋದ್ರೊಳಗೆ ನಾ ಹೇಳ್ಬಿಟ್ಟೆ. ಕರೆಕ್ಟ್. ನೀವು ನನ್ನ ಪಕ್ಕದ ಸೀಟ್ ಅಲ್ಲ, ಅವರು ದೂರ. ಅದೇನೋ ಹೇಳ್ತಾರೆ ಗಾದೆ, ನಮ್ಮಲ್ಲಿ ಹಳೆ ಮೈಸೂರು ಕಡೆ ಏನ್ ಗಾದೆ ಇದೆ, ದೂರದ ನೆಂಟನ್ಗಿಂತ ಪಕ್ಕದಲ್ಲಿರೋ ವೈರಿ ಬೆಟ್ರ್ ಅಂತೆ. ಮನೆಗೆ ಬೆಂಕಿ ಬಿದ್ರೆ ಸಡನ್ ಆಗಿ ನಾವು ಬರೋರು, ದೂರದ ನೆಂಟರು ನೀವು ಇಲ್ಲಿದ್ದೀರಾ, ಅದಕ್ಕೆ ದೂರು ವೈರಿನೇ. ಅವ್ರು ಕಾಂಗ್ರೆಸ್, ನಾನು ಹೌದು. ನಮ್ಮ ಬಾಂಧವ್ಯ ಚಂದಾಗಿದೆ, ಏನು ನೋಡ್ಬೇಡಿ. ನೋಡಿ ನಮ್ಮ ಪರವಾಗಿ ಹೆಂಗೆ ಹೇಳಿದ್ರು, ಗಾದೆ ಹೇಳಿದೆ ಅಷ್ಟೇ. ನಾನು ಯಾರ ಹತ್ತಿರ ಅಂತ ಹೇಳಿದೆ, ದೂರದಲ್ಲಿರೋ ನೆಂಟರಿಗಿಂತ ಮನೆ ಪಕ್ಕದಲ್ಲಿರೋ ವೈರಿನೇ ಒಳ್ಳೇದು ಅಂತ ಹೇಳಿದಾರೆ. ಗಾದೆ ಮಾತದು. ನೀವೇನು ನನ್ನ ವೈರಿ ಅಲ್ಲ, ನೀವು ನಮ್ಮ ಸ್ನೇಹಿತರು. ಏನೋ ಕಷ್ಟ ಸುಖ ಮಾತಾಡ್ಕಂತೀರಿ. ನಮ್ಮ ಆರೋಗ್ಯ ಸರಿ ಇಲ್ಲ ಅಂದ್ರೆ ಅವ್ರಿಗೆ ಹೇಳ್ತೀರಿ, ಅವ್ರ ಆರೋಗ್ಯ ಸರಿ ಇಲ್ಲ ಅಂದ್ರೆ ನನಗೆ ಹೇಳ್ತಾರೆ.
ಅವ್ರ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದ್ರೆ ನನಗೆ ಹೇಳ್ತಾರೆ, ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಂದ್ರೆ ಅವ್ರಿಗೆ ಹೇಳ್ತೀನಿ. ನಾವೆಲ್ಲ ಚೆಕ್ ಮಾಡ್ಕಂತೀರಿ. ನೀವೇನು ಬೆಂಕಿ ಇಡಕ್ ಬರಬೇಡಿ. ಅವರಿಗೆ ಗುರ್ತಾಗಿದೆ, ಕರೆಕ್ಟ್ ಅದು. ನಾನು ಅದಕ್ಕೆ ಯಾರಪ್ಪ ಈ ಪ್ರಪಂಚದಲ್ಲೇ ಅತಿ ದೊಡ್ಡ ಆರ್ಥಿಕ ತಜ್ಞ ಇವರು, ಯಾರು ಇವರು, ಈ ತಿಳ್ಕೊಳ್ಳೋಣ ಅಂತೇಳಿ ಸ್ವಲ್ಪ ರಿಸರ್ಚ್ ಮಾಡಿದೆ. ಒಂದು ಸ್ವಲ್ಪ ರಾತ್ರಿ ಎಲ್ಲ ರಿಸರ್ಚ್ ಮಾಡಿದೆ, ಯಾರು ಇವನು ಅಂತ. ಯಾರು ಅಂತ ಹೇಳಿದ್ರೆ ಇವರು, ನನಗೆ ಆ ಪದ ಬೇಡ. ಈ ಆಕ್ಸ್ಫರ್ಡ್ ಬ್ಲಾಗ್ನಲ್ಲಿ ಬರೆದಿರುವ ಲೇಖನ ಬರೆದವರು ಯಾರು? ನಾವು ಇದ್ಯಾವುದೋ ಟಿವಿಗಳಲ್ಲಿ ಬರ್ತದೆ, ಹೀಗೂ ಉಂಟೆ ಅಂತೇಳಿ. ಹೀಗೂ ಉಂಟೆ. ನಾನು ಹಂಗೆ ಹುಡುಕಿದೆ, ಎಲ್ಲಪ್ಪ ಇವರು ಅಂತ ಹೇಳಿದ್ರು. ಇದೊಂದು ಋಣ ಸಂದಾಯದ ವ್ಯಕ್ತಿ ಇವರು. ನನಗೆ ಅಂತ ಹೇಳ್ಕೊಂಡಿದ್ದೆ, ಈ ಆಕ್ಸ್ಫರ್ಡ್ ಅಂತ ಹೇಳಿದ್ರೆ ಆಕ್ಸ್ಫರ್ಡಿನ ವೈಸ್ ಚಾನ್ಸಲರು ಅಲ್ವಾ? ಬೇಡ, ವೈಸ್ ಚಾನ್ಸಲರ್ ದೊಡ್ಡವರಾಗೋಯ್ತು. ಇಲ್ಲ, ಯಾರೋ ಅಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು, ಆರ್ಥಿಕ ತಜ್ಞ ಇಲಾಖೆಯಲ್ಲಿ ಅವರು ಏನು ಅದು ನೋಡಿದೆ, ಅಲ್ಲೂ ಇವ್ರ ಹೆಸರಿಲ್ಲ. ಪ್ರೊಫೆಸರ್ ಅಂತ ನೋಡಿದೆ, ಎಲ್ಲ ಹೋಗ್ಲಿ ಲಾಸ್ಟ್ ದಿ ಲೀಸ್ಟ್ ಅಂತಾರಲ್ಲ, ಅಲ್ಲಿ ನೋಡಿದೆ, ಅಲ್ಲೂ ಇಲ್ಲ ಇವ್ರ ಹೆಸರು. ಅಂದ್ರೆ ಆಕ್ಸ್ಫರ್ಡ್ ಅಲ್ಲಿ ಎಲ್ಲೂ ಇವ್ರ ಹೆಸರೇ ಇಲ್ಲ. ಇವರು ಆಮೇಲೆ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು. ಇಲ್ಲಿಲ್ಲ ಅಂದಮೇಲೆ ಏನ್ ಮಾಡಿದೆ, ಅವನ ಅಕೌಂಟ್ ಯಾವುದು, ಅವನ ಲಿಸ್ಟು, ಅವನ ಅಕೌಂಟ್ ಚೆಕ್ ಮಾಡಿದೆ. ಯಾರು ಈ ಮನುಷ್ಯನ ಅಕೌಂಟ್ ಅನ್ನ ಚೆಕ್ ಮಾಡಿದೆ. ಇವ್ರಿಗೆ ಅವಾರ್ಡ್ ಕೊಟ್ರಲ್ಲ, ಗ್ರಾಮಿ ಅವಾರ್ಡ್, ಗ್ರಾಮಿ ಅವಾರ್ಡ್ ಕೊಟ್ರಲ್ಲ, ಅದನ್ನ ಚೆಕ್ ಮಾಡಿದೆ. ಅವನ ಅಕೌಂಟ್ಗೆ ಹೋದೆ. ಅವನೊಬ್ಬ ವಕೀಲ. ಇದು ಆಕ್ಸ್ಫರ್ಡ್ ಹ್ಯೂಮನ್ ರೈಟ್ಸ್ ಹಬ್ ಬ್ಲಾಕ್ನ ಲೇಖನ. ಹಬ್ ಬ್ಲಾಕ್ನಲ್ಲಿ ಲೇಖನ ಬರೀಬಹುದು. ಅಧ್ಯಕ್ಷರೇ, ಈ ಲೇಖನ ಬರೆಯೋಕೆ ಯಾರು ಅರ್ಹರು? ತಾವು ಅರ್ಹರು. ಯಾಕೆ ಅಂತ ಹೇಳಿದ್ರೆ, ಅದರಲ್ಲಿ ಯಾರ್ಯಾರು ಬರಿಬೋದು ಅಂತ ಹೇಳಿದ್ರೆ, ಅದರಲ್ಲಿ ಲಾಯರ್ ಬರಿಬೋದು, ಕಾನೂನು ಮಾಡೋರು ಅಂದ್ರೆ ಇಲ್ಲಿರೋರೆಲ್ಲರೂ ಕೂಡ, ನಾವೆಲ್ಲರೂ ಬರಿಬೋದು. ಅದಕ್ಕೆ ನಾವು ಕಾನೂನು ಮಾಡೋರು ನಾವು ಬರಿಬೋದು, ಸಮಾಜ ಸುಧಾರಕರು ನಾವು ಬರಿಬೋದು, ಆರೋಗ್ಯ ತಜ್ಞರು ನಾವು ಬರಿಬೋದು. ಕಂಡೀಷನ್ ಏನು ಅಂದ್ರೆ 500ರಿಂದ 700 ಪದ ಇರಬೇಕಷ್ಟೇ. ಅದರಲ್ಲಿ 500ರಿಂದ 700 ಪದ ಇದ್ರೆ ನೀವು ಈ ಕ್ಯಾಟಗರಿಗಳಿಗೆ ಬಂದರೆ ನೀವು ಅದಕ್ಕೆ ಬರಿಬೋದು. ಇಲ್ಲಿ ಆ ಯೂನಿವರ್ಸಿಟಿಯವರು ಏನು ನೇಮಕ ಮಾಡಿಲ್ಲ ಇವ್ರನ್ನ, ಅದನ್ನ ಯಾರು ಬೇಕಾದ್ರೂ ಬರಿಬೋದು. ನಾನು PA ಬರಿಬೋದು, ಯಾರು ಬೇಕಾದ್ರೂ ಬರಿಬೋದು. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇದು. ಇದಾದ್ಮೇಲೆ ಈ ಆರ್ಥಿಕ ತಜ್ಞ ಯಾಕಪ್ಪ ಹಿಂಗ್ ಯಾಕೆ ಬರ್ದ ಅಂತ ಹೇಳಿ ಹುಡುಕಿದ್ರೆ ಅವರು ಆರ್ಥಿಕ ತಜ್ಞ ಸುನೀಲ್, ಆರ್ಥಿಕ ತಜ್ಞ ಹುಡುಕದೆ, ಅವರು ಮುಖ್ಯಮಂತ್ರಿಯ ಸಚಿವಾಲಯದಲ್ಲೇ ಕೆಲಸ ಮಾಡ್ತಾ ಇದ್ದಂತ ಗಿರಾಕಿ. ಮುಖ್ಯಮಂತ್ರಿ ಸಚಿವಾಲಯದಲ್ಲಿ ಕೆಲಸ ಮಾಡೋರು. ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ನಾನು ಅಲ್ಲಿ ಹುಡುಕೆ ಅದರಲ್ಲಿ ಯಾವ್ದ್ರಲ್ಲೂ ಸಿಕ್ಲಿಲ್ಲ. ಮುಖ್ಯಮಂತ್ರಿ ಆಫೀಸಲ್ಲಿ ಇದ್ದಾರೆ. ಆಮೇಲೆ ಬೇಡ, ನಮ್ಮ ಪ್ರಿಯಾಂಕಾ ಗಲಾಟೆ ಮಾಡ್ಬಿಡ್ತಾರೆ ಈಗ. ಅವ್ರ ಆಫೀಸಲ್ಲೂ ಕೆಲಸ ಮಾಡೋರು. ಹೌದು, ಎಲ್ಲ ನಿಮ್ಗೆ ಗೊತ್ತಿಲ್ಲದೆ ಬಂದಿರ್ಬೋದು, ಎಲ್ಲ ನಿಮ್ಗೆ ಗೊತ್ತಿಲ್ಲದೆ ಅಲ್ಲಿ ಬಂದಿರ್ಬೋದು. ಅವರೆಲ್ಲ ಇದ್ದಾರೆ ನಿಮ್ಗೆ ಬ್ಯಾಕಪ್. ಇಲ್ಲ ಆಮೇಲೆ ಸರ್, ನಿಮ್ಮ ಆಫೀಸಲ್ಲೂ ಪ್ರಿಯಾಂಕಾ, ಅವನ್ ಬರ್ಕೊಂಡಿರೋ ಬ್ಲಾಗ್ ಅಲ್ಲಿ ಇದು ಅವಂದು ಬಯೋಡಾಟಾ, ಅವನು ಬರ್ಕೊಂಡವನು, ಅವನ ಬಯೋಡಾಟಾ ಇದು. ಸರ್ವ್ಡ್ ಅಟ್ ದಿ ಆಫೀಸ್ ಆಫ್ ದಿ ಚೀಫ್ ಪೊಲಿಟಿಕಲ್ ಅಡ್ವೈಸರ್, ಕ್ಯಾಬಿನೆಟ್ ರ್ಯಾಂಕ್ ಟು ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ವೇರ್ ಐ ವರ್ಕ್ಡ್ ಆನ್ ಗವರ್ನೆನ್ಸ್, ಪಾಲಿಸಿ, ಪೊಲಿಟಿಕ್ಸ್
ಎಲೆಕ್ಟ್ರೋಲ್ ಸೋಷಿಯಲ್ ಮೀಡಿಯಾ ಸ್ಟ್ರಾಟಜಿ ಹಾಂ ಅದನ್ನ ಆಮೇಲೆ ಪ್ರಿಯಾಂಕಾ ಖರ್ಗೆ ಮಿನಿಸ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್ ಗವರ್ಮೆಂಟ್ ಆಫ್ ಕರ್ನಾಟಕ 2019 ಮೇ 2 months 2 ತಿಂಗಳು ನೀವು ಜ್ಞಾಪಕ ಇಟ್ಕೊಂಡಿಲ್ಲ ಮರ್ತ್ಬಿಟ್ಟಿದ್ರೆ ಎಲ್ಲೋ ಬಂದು ಎಲ್ಲೋ ಔಟ್ ಅವನು